ಹೋಟೆಲ್ ಉಡುಪಿ ಫುಡ್ ಪ್ಯಾಲೇಸ್ ಗ್ರ್ಯಾಂಡ್ ಓಪನಿಂಗ್. ಶಿವಮೊಗ್ಗ ನಗರದಲ್ಲಿ ನೂತನವಾಗಿ ಹೋಟೆಲ್ ಉಡುಪಿ ಫುಡ್ ಪ್ಯಾಲೇಸ್ ಪ್ರಾರಂಭವಾಗಿದೆ. ಬಂಟರ ನಾಡವರ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಸತೀಶ್ ಕುಮಾರ್ ಶೆಟ್ಟಿ ಅವರು ನೂತನದ ಹೋಟೆಲ್ಗೆ ಭೇಟಿ ನೀಡಿ ಶುಭ ಹಾರೈಸಿದರು. ನೂತನವಾದಂಥ ಒಂದು ಹೋಟೆಲ್ ಉದ್ದಿಮೆಯನ್ನು ಶಿವಮೊಗ್ಗ ನಗರದಲ್ಲಿ 4 ಜನ ಪಾರ್ಟ್ನರ್ಸ್ಗಳು ಸೇರಿ ಮಾಡಿದ್ದಾರೆ. ಅವರೆಲ್ಲರೂ ನೋಡಿದ್ರೆ ಸಂತೋಷವಾಗ್ತದೆ, ಏಕೆಂದರೆ ಅವರಲ್ಲಿ ಯೂತ್ ಎನರ್ಜಿ ಇದೆ. ಹೋಟೆಲ್ ಉದ್ದಿಮೆಯಲ್ಲಿ ಈಗಾಗಲೇ ಸಾಕಷ್ಟು ಅನುಭವವನ್ನು ಪಡ್ಕೊಂಡಿರ್ತಕ್ಕಂಥವರು. ಧಾರವಾಡದಲ್ಲಿ ಅವರ ಹೋಟೆಲ್ ಇದೆ ಅಂತೇಳಿ ಕೇಳಿದ್ದೇನೆ. ಹಾಗೆಯೇ ಬ್ಯಾಂಗ್ಳೂರಲ್ಲೂ ಕೂಡ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಅವರ ಕಸಿನ್ಸ್ ಎಲ್ಲರೂ ಪರಿಚಯವನ್ನು ಮಾಡಿಕೊಟ್ರು. ಹಾಂ, ಹೌದಾ? ಅಯೋಧ್ಯೆಯಲ್ಲಿ ಕೂಡ ಹೋಟೆಲ್ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಯುವಕರು. ಕೆಲವೊಂದು ಕಡೆ ಶಿವಮೊಗ್ಗ ಅಂದರೆ ಹೋಟೆಲ್ ಉದ್ಯಮದಲ್ಲಿ ಬಂಟ್ರ ಒಂದು ದೊಡ್ಡ ತಂಡ ಇದೆ. ಒಂದು ಕಡೆ ನಾನ್ ವೆಜ್ ಹೋಟೆಲ್ಗಳಲ್ಲಿ ಬಂಟ್ರನ್ನ ಶಿವಮೊಗ್ಗ ನಗರ ಗುರುತಿಸ್ತಾ ಇದೆ ಇವತ್ತು ಭಾಳ ಹೆಮ್ಮೆಯಿಂದ. ಭಾಳ ಚೆನ್ನಾಗಿ ಆ ಸರ್ವಿಸನ್ನು ಶಿವಮೊಗ್ಗ ನಗರಕ್ಕೆ ಕಳೆದ 40-50 ವರ್ಷಗಳಿಂದ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ವೆಜ್ ಫುಡ್ನಲ್ಲಿ ಶಿವಮೊಗ್ಗದಲ್ಲಿ ಈಗಾಗಲೇ ನಮ್ಮ ಶುಭಂ ಹೋಟ್ಲು ಭಾಳಷ್ಟು ಹೆಸರನ್ನು ಮಾಡಿದೆ. ಪರಿಶ್ರಮ ಇದೆ ಅದರ ಹಿಂದೆ. ನಾನು ಯಾವಾಗಲೂ ಬಯಸೋದಷ್ಟೇ, ಯಶಸ್ಸು ಅನ್ನೋದು ಪರಿಶ್ರಮದಿಂದ ಬರ್ತದೆ, ಅದೃಷ್ಟದಿಂದ ಬರೋಲ್ಲ. ಪರಿಶ್ರಮ ಎಲ್ಲಿರ್ತದೆ ಅಲ್ಲಿ ಅದೃಷ್ಟವೂ ಸೇರಿಕೊಳ್ತಾರೆ, ಅವೆರಡೂ ಸೇರಿದ್ರೆ ಯಶಸ್ಸಾಗುತ್ತೆ. ಹಾಗಾಗಿ ನಿಮ್ಮೆಲ್ಲರೂ ನೋಡಿದಾಗ ಭಾಳ ಸಂತೋಷ ಆಗ್ತದೆ. ಶಿವಮೊಗ್ಗ ನಗರದಲ್ಲಿ ಬಂಟರು ಒಂದು ಹೆಸರನ್ನು ಮಾಡಿಕೊಂಡಿದ್ದಾರೆ. ಉದ್ಯಮದಲ್ಲಿ, ವಿಶ್ವಾಸದಲ್ಲಿ ಅಥವಾ ರಾಜಕೀಯ ಕ್ಷೇತ್ರದಲ್ಲಿ ಎಲ್ಲದರಲ್ಲೂ ಕೂಡ ಅವ್ರದ್ದೊಂದು ದೊಡ್ಡ ಹೆಸರಿದೆ. ನೀವು ಕೂಡ ಆ ಒಂದು ಫ್ಯಾಮಿಲಿಗೆ ಸೇರ್ಪಡೆಗೊಂಡಿದ್ದೀರಿ. ನಮ್ಮೆಲ್ಲರ ಬೆಂಬಲ ನಿಮಗಿದೆ, ನಮ್ಮೆಲ್ಲರ ಪ್ರೋತ್ಸಾಹ ನಿಮಗಿದೆ. ಒಳ್ಳೆ ರೀತಿಯಲ್ಲಿ ಉದ್ಯಮ ಬೆಳೀಲಿ ಅಂತ ಹೇಳಿ ಈ ಒಂದು ಸಮಾಜದ ಅಧ್ಯಕ್ಷನಾಗಿ ನಾನು ಹೇಳ್ತಾ ಇದ್ದೇನೆ. ಹಾಗೆಯೇ ಶಿವಮೊಗ್ಗದ ಎಲ್ಲ ಸಹೋದರಿ ಏನು ನಿಮಗೆ ಕಸ್ಟಮರ್ಸ್ಗಳಿದ್ದಾರೆ, ಗ್ರಾಹಕರಿದ್ದಾರೆ, ಭಾಳ ಒಳ್ಳೆ ಗ್ರಾಹಕರು ಶಿವಮೊಗ್ಗದಲ್ಲಿ. ಆ ಗ್ರಾಹಕರನ್ನು ಚೆನ್ನಾಗಿ ಸೇವೆ ಮಾಡ್ತಕ್ಕಂಥ ಅವರ ಡಿಸೈರ್ಸ್ ಏನಿದೆ ಅದಕ್ಕೆ ತಕ್ಕಂಗೆ ನೀವು ನಿಮ್ಮ ಸರ್ವೀಸನ್ನು ಕೊಡ್ತಕ್ಕಂತಹ ಒಂದು ಕೆಲಸವನ್ನು ಮಾಡಿ ಈ ಉದ್ಯಮ ಉತ್ತರವಾಗಿ ಎಲ್ಲ ರೀತಿಯಲ್ಲೂ ಕೂಡ ಅಭಿವೃದ್ಧಿಯನ್ನು ಹೊಂದ್ತಾರೆ ಅಂತ ಹೇಳಿ ಶಿವಮೊಗ್ಗ ಬಂಟರ ಯಾನೆ ನಾಡವರ ಸಂಘದ ಪರವಾಗಿ ತಮಗೆ ಹಾರೈಸ್ತಾ, ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಎಲ್ಲ ರೀತಿಯಲ್ಲೂ ಕೂಡ ಈ ಉದ್ದಿಮೆ ಮೇಲ್ಮಟ್ಟಕ್ಕೆ ಬರಲಿ, ನಮ್ಮೆಲ್ಲರಿಗೂ ಸಂತೋಷವಾಗ್ತದೆ ಅಂತ ಹೇಳಿ ನಿಮ್ಮೆಲ್ಲರಿಗೂ ಶುಭಾಶಯಗಳನ್ನು ಕೊಡ್ತೇನೆ.